ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ವಯಸ್ಸಿರುತ್ತೆ? ಅದು ಅದೇ ವಯಸ್ಸು, ಒಂದು 7-8 ವರ್ಷದ ಹುಡುಗ. ಹುಡುಗನ ಯಾರು ಕೇಳ್ತಾರೆ? ತಂದೆಗೆ ಹೋಗ್ಬಿಟ್ಟು ವ್ಯಾಪಾರ ಆಗುತ್ತೆ. ಹಾಗಾದ್ರೆ ಒಬ್ಬ ಬ್ರಾಹ್ಮಣರ ಮಗುವನ್ನ ಕೊಂಡ್ಕೊಳ್ಳೋದು ಹೇಗೆ? ಅದೇನಾದ್ರೂ ಬೆಲೆ ಕೊಡ್ಬೇಕು. ಆದ್ರೆ ಬ್ರಾಹ್ಮಣನ್ಗೆ ಏನು ಬೆಲೆ ಕಟ್ತೀರಾ? ಚಿನ್ನದಿಂದಾಗ್ಲಿ ಜಮೀನಿಂದಾಗ್ಲಿ ಬೆಲೆ ಕಟ್ಟ ಹಾಗಿಲ್ಲ. ಮತ್ತೆ ಬ್ರಾಹ್ಮಣನ ಹೇಗೆ ಬೆಲೆ ಕಟ್ಟೋದು? ಮತ್ತೆ ಒಂದು ವಿದ್ವತ್ ಸಭೆ ಸೇರುತ್ತೆ. ಬ್ರಾಹ್ಮಣನ ಬೆಲೆ ಕಟ್ಟೋದು ಹೇಗೆ? ಬ್ರಾಹ್ಮಣನ ಬೆಲೆ ಕಟ್ಟೋದು ಗೋವಿನಿಂದ, ಹಸುಗಳಿಂದ. ಹೌದು. ಗೋವುನ ಎಷ್ಟು ಶ್ರೇಷ್ಠ ಅಂತಾರೋ ಬ್ರಾಹ್ಮಣನು ಅಷ್ಟೇ ಶ್ರೇಷ್ಠ. ನಾನು ಆ ಕಾಲದ ಮಾತಾಡ್ತಾ ಇದ್ದೀನಿ. ತೀರ್ಮಾನ ಆಗುತ್ತೆ. 1000 ಗೋವುಗಳು, 1000 ಗೋವುಗಳಿಗೆ ಕೊಂಬಿಗೆ ಮೈ ಮೇಲಕ್ಕೆಲ್ಲ ಚಿನ್ನದ ಆಭರಣಗಳನ್ನು ಹಾಕಿ 1000 ಗೋವುಗಳನ್ನು ಅವ್ರಿಗೆ ದಾನ ಕೊಟ್ಟು ಅವರಿಂದ ಈ ಹುಡುಗನ್ನ ಕೊಂಡ್ಕೊಳ್ತಾರೆ, ದತ್ತು ತಗೊಳ್ತಾರೆ. ದತ್ತು ತಗೊಂಡ ಮೇಲೆ ಅದನ್ನು ತಂದು ಯೂಪಸ್ತಂಭಕ್ಕೆ ಕಟ್ತಾರೆ. ಈಗ ಯಜ್ಞ ಏನು ನಡಿಬೇಕಿತ್ತು ಹಾಗೆ ನಡೀತಾ ಇದೆ. ಆದರೆ ಈ ಮಗು ಇದೆಯಲ್ಲ ಶುನಶೇಪ, ಅವ್ರಿಗೆ ಹೆದರಿಕೆ ಶುರುವಾಗುತ್ತೆ. ತುಂಬ ಹೆದರ್ಕೋತಾ ಇದ್ದಾರೆ. ಅಯ್ಯೋ ನನ್ನನ್ನು ಬಲಿ ಕೊಟ್ಬಿಡ್ತಾರೆ, ಯಾರಿಗಾದ್ರೂ ಆಗೋ ಬಲಿ. ಪ್ರಾಣಿ ಕಟ್ಟಿದ್ರೆ ಪಾಪ ಅದಕ್ಕೂ ಭಯ ಆಗುತ್ತೆ, ಅದು ಹೇಳ್ಕೊಳ್ಳಲ್ಲ. ಇವನು ಅಳ್ತಾ ಇದ್ದಾನೆ, ನಡುಗ್ತಾ ಇದೆ ಮಗು. ನಡುಗ್ತಾ ಇರಬೇಕಾದ್ರೆ ಎದುರುಗಡೆ ವಿಶ್ವಾಮಿತ್ರರು ಕೂತಿದ್ದಾರೆ. ಯಜ್ಞಕ್ಕೆ ಅವರು ಬಂದಿದ್ದಾರೆ, ವಿಶ್ವಾಮಿತ್ರರು ಕೂತಿದ್ದಾರೆ. ವಿಶ್ವಾಮಿತ್ರರು ನೋಡ್ತಾರೆ, ಅವ್ರಿಗೆ ಆ ಮಗು ಮೇಲೆ ಅನುತಾಪ ಮೂಡ್ತದೆ. ಅಯ್ಯೋ ಪಾಪ ಮಗು ಅಂತ ಹೋಗ್ಬಿಟ್ಟು ಆ ಮಗು ಹತ್ರ ಹೋಗಿ, ಯಾಕಪ್ಪ ಹೆದರ್ಕೋತಿದ್ಯಾ ಅಂದರೆ, ನನ್ನ ಬಲಿ ಕೊಟ್ಬಿಡ್ತಾರಲ್ವ, ನಂಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಹೇಳಿದಾಗ ಇವ್ರು ಹೇಳ್ತಾರೆ, ಹೆದರ್ಕೋಬೇಡ ಅಂಥೇಳಿ ವರುಣ ಮಂತ್ರವನ್ನು ಅವ್ರಿಗೆ ಉಪದೇಶ ಮಾಡಿಕೊಟ್ರು ಮಗುಗೆ. ಆ ಮಗು ತುಂಬ ಭಕ್ತಿಯಿಂದ ಆ ಕ್ಷಣದಿಂದ ತುಂಬ ಭಕ್ತಿಯಲ್ಲಿ ವರುಣ ಮಂತ್ರವನ್ನು ಜಪ ಮಾಡೋಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂದರೆ, ವರುಣನ ಧ್ಯಾನ ಮಾಡ್ತಾ ಇದ್ದಾನೆ ಹುಡುಗ. ಸರಿ, ಯಜ್ಞ ಬಲಿ ಕೊಡಬೇಕಲ್ಲ, ಬಲಿ ಕೊಡುವ ಸಂದರ್ಭ ಬರುತ್ತೆ. ಕತ್ತಿಯನ್ನು ಬೀಸುವಾಗ ಆ ಕತ್ತಿ ಹೂವಿನ ಹಾರ ಆಗುತ್ತೆ. ವರುಣರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗ್ಬಿಟ್ಟು ಹೇಗಾಗುತ್ತಂತೆ ಅಂದರೆ, ಒಂದೊಂದೇ ಮಂತ್ರ ಹೇಳ್ತಾ ಇದ್ರೆ ಒಂದೊಂದೇ ಕಟ್ಟು ಬಿಚ್ಕೊಳ್ತಾ ಇತ್ತಂತೆ. ಬಲಿ ಕೊಡುವಂತಹ ಮಂತ್ರಗಳನ್ನು ಹೇಳ್ತಾ ಇದ್ರೆ ಕಟ್ಟಿದಾರಲ್ಲ, ಆ ಹಗ್ಗಗಳೆಲ್ಲ ಒಂದೊಂದೇ ಬಿಚ್ಕೋತಾ ಇರತ್ತಂತೆ. ತಾನೇ ಎಲ್ಲ ಬಿಚ್ಕೊಳ್ಳುತ್ತೆ. ವರ್ಣರು ಕಾಣಿಸ್ಕೊಳ್ಳುತ್ತೆ. ವರ್ಣರ ಕೃಪೆ ಇರಬೇಕು. ಹೌದು, ಯಾಕಂದ್ರೆ ವರ್ಣನ ಜಪ ಮಾಡಿದ್ದಾರೆ. ಅವ್ರೇನು ಮಾಡ್ತಾರೆ, ಬಂದ್ಬಿಟ್ಟು ಶುನಶೇಪನ್ನ ಬಿಡುಗಡೆ ಮಾಡಿ ಇವ್ರಿಗೆ ಹರಿಶ್ಚಂದ್ರಂಗೆ ಹೇಳ್ತಾರೆ, ನಾನು ಖಂಡಿತ ನಿನ್ನ ಮಗನ್ನೂ ಬಲಿ ತಗೋತಾ ಇರಲಿಲ್ಲ, ಬರೀ ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೆ. ಆದರೆ ಈ ಪರೀಕ್ಷೆಯಲ್ಲಿ ನೀನು ಸೋತೆ, ದೊಡ್ಡವರು ನೀನು ಸೋತೆ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಇವನಿಗೆ ಜಲೋದರ ರೋಗ ಹೊರಟೋಗುತ್ತೆ. ಯಾರಿಗೆ? ವಿಶ್ವಾಮಿತ್ರರು ಹರಿಶ್ಚಂದ್ರರಿಗಿತ್ತಲ್ಲ ಜಲೋದರ ರೋಗ, ಅದು ಹೊರಟೋಗುತ್ತೆ. ಅದಾದ್ಮೇಲೆ ಈಗ ಒಂದು ಪ್ರಶ್ನೆ ಮೂಡುತ್ತೆ. ಈ ಹುಡುಗ ಆ ಹುಡುಗಂಗೆ ಒಂದು ಗೋತ್ರ ಇದೆ, ಆ ಗೋತ್ರದಿಂದ ಇವನನ್ನ ಕೊಂಡ್ಕೊಂಡಾಗೋಗಿದೆ. ವಿಶ್ವಾಮಿತ್ರ ಈಗೇನಾಗಿದೆ, ಆ ಹುಡುಗ ಇದಲ್ಲ ಶುನಶೇಪ, ಆ ಹುಡುಗನ್ನ ಯಾವ ಗೋತ್ರಕ್ಕೆ ಸೇರಿಸ್ಬೇಕು? ರಾಜ ಆಗಿ ಕೊಂಡಿದ್ದಾನಲ್ಲ, ಅವನ ಗೋತ್ರಕ್ಕೆ ಸೇರ್ಸೋಕ್ಕೆ ಅವನು ಕ್ಷತ್ರಿಯರ ಗೋತ್ರಕ್ಕೆ ಬ್ರಾಹ್ಮಣರ ಹುಡುಗನ್ನ ಸೇರ್ಸೋಕ್ಕಾಗಲ್ಲ. ಏನು ಮಾಡೋದು? ಮತ್ತೆ ವಿದ್ವತ್ ಸಭೆ ಸೇರ್ತಾರೆ. ವಿದ್ವತ್ ಸಭೆಯಲ್ಲಿ ಕೇಳ್ತಾರೆ, ನೀನು ಇವನನ್ನ ಯಾರಿಗೆ ಸೇರಿಸ್ಬೇಕು ಅಂದರೆ ಹೇಳ್ತಾರೆ, ಇಲ್ಲ ರಾಜನಂತೂ ಕೊಡೋಕ್ಕಾಗಲ್ಲ, ಮಾರ್ಕೊಂಡಿರೋದ್ರಿಂದ ಅವ್ರ ಅಪ್ಪನಿಗೂ ಕೊಡೋಕ್ಕಾಗಲ್ಲ, ಹಾಗಾಗಿ ಈ ಮಗುನ ಮುಂದೆ ನಿಲ್ಲಿಸ್ಬಿಡಿ, ಇವ್ನಿಗೆ ಯಾರು ಇಷ್ಟನೋ ಅವ್ರ ತೊಡೆ ಮೇಲೆ ಹೋಗಿ ಕೂತ್ಕೊಳ್ಳಿ, ಅವ್ರ ಗೋತ್ರಕ್ಕೆ ಇವನನ್ನು ಸೇರಿಸ್ಬೋದು ಅಂತ ತೀರ್ಮಾನ. ಈ ಹುಡುಗಂಗೆ ಹೇಳ್ತಾರೆ, ನಿಂಗೆ ಇಲ್ಲಿಷ್ಟು ಜನ ಬ್ರಾಹ್ಮಣರು ಕೂತಿದ್ದಾರೆ, ನಿಂಗೆ ಯಾರು ಇಷ್ಟ ಆಗುತ್ತೆ ಅವ್ರ ತೊಡೆ ಮೇಲೆ ಹೋಗಿ ಕೂತ್ಕೊಂಡು. ಆ ಹುಡುಗ ನೇರವಾಗಿ ಬಂದು ವಿಶ್ವಾಮಿತ್ರರ ತೊಡೆ ಮೇಲೆ ಕೂತ್ಕೊ. ವಿಶ್ವಾಮಿತ್ರರು ಅವ್ರಿಗಾಗಲೇ 100 ಮಕ್ಕಳಿದ್ರೂ ಕೂಡ ಈ ಹುಡುಗನಿಗೆ ತಮ್ಮ ಹಿರಿಯ ಮಗನ ಸ್ಥಾನ ಅಂದರೆ ಜ್ಯೇಷ್ಠತ್ವವನ್ನು ಕೊಡ್ತಾರೆ ಶುನಶೇಪ ಪ್ರಕಾರ. ಅಂದರೆ ಮನುಷ್ಯರನ್ನು ಕೂಡ ಬಲಿ ಕೊಡುವಂತಹ ಪದ್ಧತಿ ಆ ಕಾಲದಲ್ಲಿ ಇತ್ತು. ಮತ್ತೆ ಅದು ಅಲ್ಲಿ ಎಷ್ಟು ವರ್ಣ ಎಂತ ಕೃಪೆ ತೋರಿಸಿ ಆ ಮಗುನ ಬಿಡುಗಡೆ ಹೊಂದಿಸಿದ್ರು. ಹೌದು. ಆಮೇಲೆ ಇವನು ಸತ್ಯ ಹರಿಶ್ಚಂದ್ರನ ಮಗ ಎಲ್ಲಿ ಹೋದ? ಹೇಗೆ ಆಮೇಲೆ ಸಿಗ್ತಾನೆ, ಮತ್ತೆ ಬರ್ತಾನೆ. ಆ ನಂತರ ನೀವು ಹರಿಶ್ಚಂದ್ರ ಕಥೆ ನಡೆಯುತ್ತಲ್ಲ, ಅದೆಲ್ಲ ಆ ನಂತರ ನಡೀತದೆ. ನೋಡಿ, ಈ ಹರಿಶ್ಚಂದ್ರನ್ ಕಥೆಗೆ ಬರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಗಾಲ್ವ ಕಥೆನಲ್ಲಿದ್ವಿ. ಗಾಲ್ವ ಕಥೆನಲ್ಲೂ ಇದ್ವಿ. ಗಾಲ್ವ ಕಥೆಗೂ ಮೊದಲು ಯಜ್ಞದ ಬಗ್ಗೆ ಇನ್ನೊಂದು ಮಾತನ್ನ ನೀವು ಪ್ರಶ್ನೆಯಾಗಿ ಕೇಳಿದ್ರಿ, ಅದನ್ನ ಮುಗಿಸ್ಕೊಂಡು ಮುಂದಕ್ಕೆ ಹೋಗೋಣ. ಅಲ್ಲಿ ಏನಾಯಿತು, ಈ ಯಜ್ಞದಲ್ಲಿ ಇನ್ನೂ ಬೇರೆ ಪ್ರಾಣಿಗಳನ್ನ ಬಲಿ ಕೊಡೋದಿದೆಯಾ? ಮನುಷ್ಯ, ನಾನು ಹೇಳಿದೆ ಮನುಷ್ಯನ್ ಹೇಳಿದೆ, ಇದಲ್ಲದೆ ಬೇರೆ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು. ಇದರ ನಡುವೆ ಒಂದು ಜೈನ ಕಾವ್ಯದ ಕಡೆಗೆ ಹೋಗೋಣ. ಜೈನರಲ್ಲಿ ಅಹಿಂಸೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಕತೆ ನಮ್ಮಲ್ಲಿದೆ. ಅದು ಯಶೋಧರ ಚರಿತ್ರೆ.
ಒಂದು ಸರ್ತಿ ಏನಾಗುತ್ತೆ, ಒಬ್ಬ ಯಶೋಧರ ಅನ್ನುವಂಥ ರಾಜ ಅಮೃತಮತಿ ಅನ್ನುವಂಥ ಒಂದು ಹೆಣ್ಣನ್ನು ಮದುವೆ ಆಗಿರ್ತಾರೆ. ಮಕ್ಕಳೆಲ್ಲ ಆಗಿದ್ದಾರೆ. ಅದಾದ ನಂತರ ಬಾಹುಕನ ಮೇಲಿನ ಆಸೆಗೆ, ಯಾವುದೋ ಈ ಕುದುರೆ ಲಾಯದಲ್ಲಿ ಹಾಡು ಹೇಳ್ತಾ ಇದ್ದಂತಹ ಬಾಹುಕನ ಮೇಲಿನ ಆಸೆಗೆ ಬಿದ್ದು ಅಮೃತಮತಿ ರಾಜ್ಯ, ಗಂಡ ಎಲ್ಲರನ್ನೂ ಬಿಟ್ಟು ಓಡೋಗ್ಬಿಡ್ತಾಳೆ. ಈಗೇನಾಗುತ್ತೆ, ಯಶೋಧರ ಮತ್ತು ಅವನ ತಾಯಿ ಇಬ್ಬರು ಯೋಚನೆ ಮಾಡ್ತಾರೆ, ಅವಳು ಹೊರಟೋದ್ಲು, ನಮಗೆ ಅವಳು ಈಗ ಹೋದ್ಲಲ್ಲ, ಅದರ ದೋಷ ಪರಿಹಾರ ಏನು? ಮನೇಲಿ ಹೆಣ್ಣಾಗಿ ಇಷ್ಟು ದಿವಸ ಹೆಂಡತಿಯಾಗಿದ್ದವಳು ಇದ್ದಕ್ಕಿದ್ದಾಗೆ ಓಡೋಗ್ಬಿಟ್ಲಲ್ಲ, ಇದರಿಂದ ನಮಗೆ ದೋಷ ಬಂದಿದೆ, ಈ ದೋಷನ ಪರಿಹಾರ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ವೈದಿಕರನ್ನು ಕರೆಸಿ ಕೇಳ್ತಾರೆ, ಇದಕ್ಕೇನು ಹೇಳ್ತೀರಾ ನೀವು ಅಂತ. ವೈದಿಕರಿಗೆ ಗೊತ್ತಿರೋದು ಒಂದೇ, ನೀವು ಯಜ್ಞ ಮಾಡಬೇಕು, ಯಜ್ಞದಿಂದ ಮಾತ್ರ ಈ ಪರಿಹಾರ ಆಗ್ತದೆ, ದೋಷ ಪರಿಹಾರ ಆಗ್ಬೋದು, ಯಜ್ಞ ಮಾಡೋಣ ಅಂತ ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಟ್ಟರೆ ಯಜ್ಞದಲ್ಲಿ ಬಲಿ ಕೊಡಬೇಕು ಅಂತ ಹೇಳ್ತಾರೆ. ಬಲಿನ ನಮ್ಮಲ್ಲಿ ಬಲಿ ಕೊಡೋ ಹಾಗಿಲ್ಲ, ನಾವು ಜೈನರು ಬಲಿ ಕೊಟ್ಟರೆ ನಮಗೆ ಪಾಪ ಬರುತ್ತೆ, ಒಂದು ಜನ್ಮಗಳನ್ನು ಎತ್ತಿ ನಾವು ಆ ಪಾಪನ ತೀರಿಸ್ಬೇಕಾಗತ್ತೆ, ಬೇಡ ಅಂತಾರೆ. ಹಾಗಾದರೆ ಒಂದು ಕೆಲಸ ಮಾಡಿ, ಯಜ್ಞ ಧರ್ಮದಲ್ಲಿ ನೀವು ಕೊಡಲೇಬೇಕು ಬಲಿನ, ಹಾಗಾಗಿ ಜೀವಂತ ಕೋಳಿಯನ್ನು ಕೊಡೋದು ಬೇಡ, ಒಂದು ಹಿಟ್ಟಿನ ಕೋಳಿಯನ್ನು ಮಾಡಿ ಆ ಹಿಟ್ಟಿನ ಕೋಳಿಯನ್ನು ಇಲ್ಲಿ ಬಲಿ ಕೊಡೋಣ, ಆವಾಗ ದೋಷನೂ ಪರಿಹಾರ ಆಗುತ್ತೆ, ನಿಮಗೂ ಏನೂ ತೊಂದರೆ ಆಗಲ್ಲ ಅಂಥೇಳಿ ತೀರ್ಮಾನ ಆಗುತ್ತೆ. ಯಜ್ಞ ಸ್ತೂಪಕ್ಕೆ ಏನು ಕಟ್ಟಬೇಕು ಒಂದು ಪ್ರಾಣಿನ, ಅದರ ಬದಲಿಗೆ ಒಂದು ಹಿಟ್ಟಿನ ಕೋಳಿ ಮಾಡಿ ಇಟ್ಬಿಟ್ಟು ಯಜ್ಞ ಮಾಡ್ತಾಯಿದ್ದಾರೆ. ಯಜ್ಞ ಮಾಡ್ತಾಯಿದ್ರೆ ಇನ್ನೇನು ಬಲಿ ಕೊಡಬೇಕು, ಆ ಸಮಯಕ್ಕೆ ಒಂದು ಗಾಳಿಯಲ್ಲಿ ಒಂದು ಆತ್ಮ ಬಂದು ಆ ಹಿಟ್ಟಿನ ಕೋಳಿ ಏನಿತ್ತು ಅದರೊಳಗಡೆ ಸೇರ್ಕೊಂಡ್ಬಿಡ್ತಂತೆ. ಸೇರ್ಕೊಂಡ್ಮೇಲೆ ಇದು ಇವ್ರಿಗೆ ಗೊತ್ತಿಲ್ಲ ವೈದಿಕರಿಗೆ, ಯಜ್ಞ ಮುಗೀತು, ಬಲಿ ಕೊಡೋ ಸಂದರ್ಭದಲ್ಲಿ ಆ ಕೋಳಿ ಏನಿತ್ತು ಅದರ ಕುತ್ತಿಗೆಯನ್ನು ಕುಯ್ತಾರೆ, ಒಳಗಡೆ ಜೀವ ಇದ್ದಿದ್ದರಿಂದ ಅದು ಕೊಕ್ಕೊ ಅಂತ ಕೂಗ್ಬಿಡುತ್ತೆ. ಇದಿಷ್ಟೇ ಕಾರಣ ಇಟ್ಕೊಂಡು ಈ ಯಾರು ನಾನು ಹೇಳಿದೆ ಯಶೋಧರ ಮತ್ತು ಅವನ ತಾಯಿ ಅವರಿಬ್ಬರಿಗೆ ದೋಷ ಬಂದ್ಬಿಡುತ್ತೆ, ಪ್ರಾಣಿ ಹತ್ಯೆ ದೋಷ ಬರುತ್ತೆ. ಈ ಕಾರಣದಿಂದ ಇವರು 6 ಜನ್ಮಗಳನ್ನು ಎತ್ತಾರಂತೆ. 6ನೇ ಜನ್ಮದಲ್ಲಿ ಕತೆ ಮುಂದುವರಿತದೆ. ಇವರಿಬ್ಬರು ಅಣ್ಣ ತಂಗಿಯಾಗಿ ಹುಟ್ಟಿದ್ದಾರೆ. ಆ ಊರಿನಲ್ಲಿ ಒಬ್ಬ ರಾಕ್ಷಸ ಅಲ್ಲ, ಅವನೊಬ್ಬ ರಾಜ. ಅವನು ಹೇಗೆ ಅಂದರೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾನೆ. ಹೇಗೆ ಅಂದರೆ ಅದೆಷ್ಟು 100 ಮಕ್ಕಳನ್ನು ತಂದು, ಕಾಳಿದೇವಿ ಇದೆ, ಆ ಕಾಳಿದೇವಿಗೆ ಬಲಿ ಕೊಟ್ಟುಬಿಟ್ರೆ ಅವನಿಗೇನೋ ಸಿದ್ಧಿ ಆಗ್ತದೆ ಅಂಥೇಳಿ ಇಲ್ಲಿವರೆಗೆ 98 ಮಕ್ಕಳುಗಳನ್ನು ಅಲ್ಲಿ ತಂದು ಬಲಿ ಕೊಟ್ಟಾಗಿದೆ. ಈ ಮಕ್ಕಳಿಬ್ಬರು ಎಲ್ಲೋ ಭಿಕ್ಷೆ ಎತ್ತಾ ಇದ್ದಾರೆ, ಅನಾಥ ಸ್ಥಿತಿಯಲ್ಲಿ ಭಿಕ್ಷೆ ಎತ್ತಾ ಇದ್ದಾರೆ. ಎತ್ತಾ ಇದ್ದಾಗ ಅವೆರಡೂ ಮಕ್ಕಳನ್ನು ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದರೆ ಅವರಿಬ್ಬರು ಧೈರ್ಯವಾಗಿ ವಧಾಸ್ತಂಭಕ್ಕೆ ಹೋಗಿ ತಲೆ ಕೊಟ್ಕೊಂಡು ಕೂತ್ಕೋತಾ ಇದ್ದಾರೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿವರೆಗೆ ಬಂದ ಮಕ್ಕಳು ಅದೆಷ್ಟು ಭೀಕರವಾಗಿತ್ತು ಕಾಳಿ ದೇವಸ್ಥಾನ ಅಂದರೆ, ನೋಡಿದ್ರೆ ಸಾಕು ಮಕ್ಕಳು ನಡ್ಗೋಗ್ಬಿಡೋರಂತೆ. ಎಷ್ಟೋ ಜನ ಅರ್ಧದಲ್ಲೇ ಜೀವ ಬಿಟ್ಬಿಡೋರು. ಆ ಕಾಳಿ ದೇವಸ್ಥಾನದ ಕ್ರೌರ್ಯತೆಗೆ ಮಕ್ಕಳು ಸತ್ತೋಗ್ತಾಯಿದ್ರು, ಹೆದರ್ಕೊಂಡು ಮೂರ್ಛೆ ಹೋಗ್ತಿದ್ರು. ಆದರೆ ಅಷ್ಟು ಗಲಾಟೆ ಮಾಡೋರು, ನಾವು ಓಡೋಗೋಕ್ಕೆ ಪ್ರಯತ್ನ ಮಾಡೋರು. ಆದರೆ ಈ 2 ಮಕ್ಕಳು ಹೆದರ್ಕೊಳ್ಳೋದೇ ಇಲ್ಲ, ಬಂದು ವಧಾಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಯಾಕೆ ಹೀಗೆ, ಇವ್ರಿಗದು ಹೇಗೆ ಧೈರ್ಯ ಇಷ್ಟೊಂದು ಬಂತು ಅಂತ ರಾಜನಿಗೆ ಕುತೂಹಲ ಆಗುತ್ತೆ. ಬಂದುಬಿಟ್ಟು ಕೇಳ್ತಾರೆ, ಏನಕ್ಕೆ ನೀವು ಇಷ್ಟು ಧೈರ್ಯವಾಗಿದ್ದೀರಿ, ನಿಮಗೆ ಭಯ ಆಗ್ತಾ ಇಲ್ವಾ ಅಂತ. ಅದಕ್ಕೆ ಆ 2 ಮಕ್ಕಳು ಹೇಳುತ್ತೆ, ಹೆದರಬೇಕಾಗಿರೋರು ನಾವಲ್ಲ, ನೀನು. ಈ ಜನ್ಮ ನಿನ್ನನ್ನು ಬಲಿ ಕೊಟ್ಟೆ ಅಂದರೆ ನಮ್ಮ ಜನ್ಮ ತೀರೋಯ್ತು, ನಾವು ಮಾಡಿದ ಪಾಪ ಕಳೆದೋಗುತ್ತೆ ಅಂತ ಹೇಳ್ತಾರೆ. ಏನು ಪಾಪ ಮಾಡಿದ್ರಿ ನೀವು ಅಂದಾಗ, 6 ಜನ್ಮದ ಹಿಂದೆ ನಾವೊಂದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಡೋಕ್ಕೆ ಹೋದಾಗ ಅದರಲ್ಲೊಂದು ಆತ್ಮ ಸೇರಿಕೊಂಡು, ಆತ್ಮ ಕೂಗಿದ್ದ ಕಾರಣಕ್ಕೆ ನಾವು 6 ಜನ್ಮಗಳನ್ನು ಎತ್ತದ್ವಿ. ಈ ಜನ್ಮ ನಮಗೆ ಕಡೆ ಜನ್ಮ, ನಮಗೆ ಪಾಪ ಪರಿಹಾರ ಆಗುತ್ತೆ. ಆದರೆ ಇಲ್ಲಿವರೆಗೆ ನೀನು 100 ಮಕ್ಕಳನ್ನು ಬಲಿ ಕೊಟ್ಟಿದೆಯಾ, ಅದು ಪಾಪ ಎಳೆ ಮಕ್ಕಳುಗಳನ್ನು ತಂದು ಬಲಿ ಕೊಟ್ಟಿದೆಯಾ, ನಿನ್ನ ಪಾಪಕರ್ಮ ಕಳಿಬೇಕಾದ್ರೆ ಎಷ್ಟು ಜನ್ಮನ ನೀನು ಎತ್ತಬೇಕು ಅಂತ ಉಪದೇಶ ಮಾಡ್ತಾರೆ. ಹಾಗೆ ಮಾಡಿದಾಗ ರಾಜನಿಗೆ ತುಂಬ ಭಯ ಆಗುತ್ತೆ. ರಾಜ ಏನು ಮಾಡ್ತಾರೆ, ಅದಾದಮೇಲೆ ಮಕ್ಕಳನ್ನ ಬಿಟ್ಟು ಕಳಿಸಿ ತಾನು ಸನ್ಯಾಸ ತಗೊಂಡು ಆಮೇಲೆ ಸಲ್ಲೇಖನ ಮಾಡಿ ತನ್ನ ಪಾಪನ ಕಳ್ಕೊಳ್ತಾರೆ. ಹೀಗೆ ಎಲ್ಲಿ ವೈದಿಕ ಧರ್ಮ ಈ ಕಥೆ ನಡೀತಾ ಇತ್ತು, ಅದೇ ಸಮಯದಲ್ಲಿ ಜೈನ ಧರ್ಮದಲ್ಲಿ ಕೂಡ ಈ ಥರ ಅಹಿಂಸಾ ಧರ್ಮದ ಬಗ್ಗೆ ಪ್ರಚಾರನೂ ಇತ್ತು ಮತ್ತು ನಡವಳಿಕೆಯೂ ಕೂಡ ಇತ್ತು. ಹೀಗೆ ಬಲಿ ವಿಚಾರಕ್ಕೆ ಬಂದರೆ ಒಂದಕ್ಕೊಂದು ಉದ್ದ ಆಗ್ತಾ ಹೋಗ್ತದೆ. ಇದಾದಮೇಲೆ ನಾವು ಮಾಧವಿ ಕಥೆಯಲ್ಲಿದ್ವಿ. ಈಗ ಏನಾಗಿದೆ, ಗಾಲವ ಗಾಲವನಿಗೆ 800 ಕುದುರೆಗಳು ಬೇಕು ಅಂತ ವಿಶ್ವಾಮಿತ್ರರು ಹೇಳಿಬಿಟ್ರು. ಅದು ಸಿಟ್ಟಿನಲ್ಲಿ ಹೇಳಿದ್ದು. ಇದನ್ನು ಗಾಲವ ಅಲ್ಲೇ ಗುರುಗಳ ಪಾದಕ್ಕೆ ಬಿದ್ದು ತಪ್ಪಾಯಿತು ನಂದು ಅಂತ ಕೇಳಿದರೆ ಮುಗಿದೋಗ್ತಾ ಇರುತ್ತೆ. ಆದರೆ ಗಾಲವರಿಗೂ ಒಂದು ಹಠ, ಗುರುಗಳು ಹೇಳಿದಾರ ನಾನು ತರಲೇಬೇಕು. ಆಮೇಲೆ ಇನ್ನೊಂದು ಯೋಚನೆ ಇದೆ, ಗಾಲವಂಗೊಂದು ಧೈರ್ಯನೂ ಇದೆ, ತಪಸ್ಸಿನಿಂದ ಎಲ್ಲವೂ ಸಿಗ್ತದೆ. ತಪಸ್ಸು ಮಾಡೋದಾಯ್ತು, 800 ಕುದುರೆ ತರೋದು ಯಾವ ದೊಡ್ಡ ವಿಷಯ ಅಂತ ಹೋಗ್ಬಿಟ್ಟು ವಿಷ್ಣುವಿನ ಕುರಿತು ತಪಸ್ಸು ಮಾಡ್ತಾರೆ.
ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿದರೆ ಶಿವ ಬೋಳೆ ಸ್ವಭಾವದವನು, ಏನು ಕೇಳಿದ್ರು ತಗೊಳ್ಳಿ ಅತ್ಲಾಗಿಂತ ಕೊಟ್ಬಿಡ್ತಿದ್ದ ಅನಿಸುತ್ತೆ. ಆದರೆ ವಿಷ್ಣು ಹಾಗಲ್ಲ. ವಿಷ್ಣು ಪೂರ್ವಾಪರ ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿ, ಕುತಂತ್ರಿ, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ವಿಷ್ಣುವಿನ ಕುರಿತು ತಪಸ್ಸು ಮಾಡಿದಾಗ ವಿಷ್ಣು ಬರ್ತಾರೆ, ಅವನ ತಪಸ್ಸಿಗೆ ಮೆಚ್ಚಿ ವಿಷ್ಣು ಬರ್ತಾನೆ. ಬಂದವನು ಏನು ಮಾಡ್ತಾನೆ ಅಂದರೆ ಎಲ್ಲ ಕಥೆನೂ ಕೇಳಿಬಿಟ್ಟು, ನೀನು ಒಂದು ಕೆಲಸ ಮಾಡು, ನಾನು ಗರುಡನ್ನ ಕೊಡ್ತೀನಿ, ಗರುಡನ ಜೊತೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಕುದುರೆಗಳಿವೆ ಅದನ್ನು ಸಂಗ್ರಹ ಮಾಡಿ ತಂದು ಕೊಡು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಹೋದ್ಮೇಲೆ ಈತ ಹುಡುಕೊಂಡು ಹೊರಡ್ತಾರೆ ಗರುಡನ ಜೊತೆಗೆ. ಹೋಗಬೇಕಾದ್ರೆ 3 ಜಾಗಗಳಲ್ಲಿ 3 ರಾಜರ ಹತ್ರ 200 ಕುದುರೆಗಳಿರೋದು ಪತ್ತೆ ಆಗ್ತದೆ. ಈ 3 ಜನದ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ನನಗೆ ಆ 200 ಕುದುರೆನ ಕೊಡಿ ಅಂತ. ಆ ಜನ ಹೇಳ್ತಾರೆ, ನೀ ಕೇಳಿದೆ ನಿಜ, ಆದರೆ ಅಷ್ಟು ಬೆಲೆ ಬಾಳುವ ಕುದುರೆಗಳು ನಾನು ಸಾಕೊಂಡಿದ್ದೀನಿ, ಅದರಿಂದ ನಿಮ್ಗೆ ಯಾಕೆ ಕೊಡಬೇಕು? ಧರ್ಮನೂ ಅಲ್ಲ, ನೀ ಕೇಳೋದು ಅಲ್ಲ, ನಾವು ಕೊಡೋಕ್ಕೂ ಆಗಲ್ಲ, ಇದು ವ್ಯವಹಾರನೂ ಅಲ್ಲ, ಹಾಗಾಗಿ ಕೊಡೋದಿಲ್ಲ ಅಂತಾರೆ. ಗಾಲ್ವನಿಗೆ ಈಗ ಯೋಚನೆ ಶುರುವಾಗುತ್ತೆ. ಅವನ ಚಿಂತನೆ ಏನಿರುತ್ತೆ, ವಿಷ್ಣುನ ಕೇಳಿಬಿಟ್ರೆ ವಿಷ್ಣು ಅನುಗ್ರಹಿಸ್ಬಿಡ್ತಾರೆ, ನಾನು ತೊಗೊಂಡೋಗ್ಬಿಟ್ಟು 800 ಕುದುರೆ ಕೊಟ್ಬಿಟ್ಟು ನಾನು ಏನು ಇವಾಗ ಗುರುವಿ ಕಾಣಿಕೆಯ ಬಂಧನದಲ್ಲಿದ್ದೀನಿ, ಇದರಿಂದ ಮುಕ್ತಿ ಹೊಂದಿಬಿಡ್ತೀನಿ ಅಂತ ಗಾಲ್ವ ಯೋಚನೆ ಮಾಡಿರ್ತಾರೆ. ಆದರೆ ಹಾಗಾಗೋದಿಲ್ಲ. ವಿಷ್ಣು ಹೇಳ್ತಾನೆ, ಅದರ 600 ಕುದುರೆಗಳು ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಆದರೆ ಅದನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಗಾಲ್ವ ಏನು ಮಾಡ್ತಾನೆ, ಇನ್ನು ಬದುಕಿದ ಪ್ರಯೋಜನ ಇಲ್ಲ, ಗುರುವಿನ ಕೃಪೆ ಕಳ್ಕೊಂಡ ಮೇಲೆ ನಾನು ಬದುಕಿದ್ರೂ ಒಂದೇ ಸತ್ರು ಒಂದೇ ಅಂತೇಳಿ ಅಗ್ನಿ ಪ್ರವೇಶ ಮಾಡೋಕ್ಕೆ ಸಿದ್ಧ ಆಗ್ತಾನೆ. ಆಗ ಗರುಡ ಇದ್ದಾರಲ್ಲ, ಅವರು ಒಂದು ಬುದ್ಧಿ ಮಾತು ಹೇಳ್ತಾರೆ, ನೀನು ಅಗ್ನಿ ಪ್ರವೇಶ ಮಾಡಬೇಕಾಗಿಲ್ಲ. ಯಾಕೆಂದರೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ತಾನು ವಿದ್ಯಾಭ್ಯಾಸ ಮುಗಿಸಿ ಗುರು ಕಾಣಿಕೆ ಕೊಡಬೇಕಾದ್ರೆ ಆ ಗುರು ಕಾಣಿಕೆ ಕೊಡೋದು ಆ ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಇದಲ್ಲ, ಜವಾಬ್ದಾರಿ ಅಲ್ಲ, ಅದು ಆ ದೇಶದ ರಾಜನ ಜವಾಬ್ದಾರಿ. ಹಾಗಾಗಿ ಈ ದೇಶದ ರಾಜ ಯಾರು? ಯಯಾತಿ. ಯಯಾತಿ ಮಹಾರಾಜನ್ನ ಹೋಗಿ ಕೇಳು. ಯಯಾತಿ ಮಹಾರಾಜನ ಜವಾಬ್ದಾರಿ ಅವ್ನು ಕೊಡಬೇಕು ಗುರು ಕಾಣಿಕೆ. ನಿನಗೆ ವಿದ್ಯಾಭ್ಯಾಸ ಆಗಿರೋದಕ್ಕೆ ಗುರು ಕಾಣಿಕೆಯನ್ನು ಅವ್ನು ಕೊಡಬೇಕು, ನೀನು ಅವನ್ನ ಹೋಗಿ ಕೇಳು, ನೀನು ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀಯಾ ಅಂತ ಹೇಳ್ಬಿಟ್ಟು ಗರುಡ ಹಾರೊಟ್ಟೋಗ್ತಾನೆ. ಗಾಲ್ವನಿಗೂ ಸರಿ ಅನಿಸುತ್ತೆ, ಯಯಾತಿ ಹತ್ರ ಬಂದು ಕೂತ್ಕೊಳ್ತಾನೆ. ಕೂತ್ಕೊಂಡು, ಸ್ವಾಮಿ ನಾನು ಈ ಥರ ಈ ಸಂದಿಗ್ಧದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ, ವಿದ್ಯಾಭ್ಯಾಸ ಮುಗೀತು, ವಿಶ್ವಾಮಿತ್ರರಿಗೆ ನಾನು 800 ಕುದುರೆಗಳನ್ನು ಗುರು ಕಾಣಿಕೆಯಾಗಿ ಕೊಡಬೇಕು, ದಯವಿಟ್ಟು ನೀವು ಆ ಕುದುರೆಗಳನ್ನು ನನಗೆ ಕೊಡಿ, ನಾನು ತೆಗೆದುಕೊಂಡು ಹೋಗ್ತೀನಿ. ನನ್ನ ಹತ್ರ 800 ಕುದುರೆಗಳು ಇಲ್ಲಪ್ಪ ಅಂತ ಯಯಾತಿ ಹೇಳ್ತಾರೆ. ಆದರೆ ಯಯಾತಿ ಪ್ರಸಂಗ ಏನು ಅಂದರೆ, ಅವರೀಗ ರಾಜಧರ್ಮದ ಪ್ರಕಾರ ಅವನು ಏನು ಒಪ್ಕೊಂಡಿದ್ದಾನೆ ಅಂದರೆ 800 ಕುದುರೆಗಳನ್ನು ಆ ಗುರು ಕಾಣಿಕೆಯನ್ನು ಅವನು ವಿಶ್ವಾಮಿತ್ರರಿಗೆ ಒಪ್ಪಿಸ್ಲೇಬೇಕು. ಒಪ್ಪಿಸ್ಲಿಲ್ಲ, ಯಯಾತಿ ಅಧರ್ಮಿ ಆಗ್ತಾನೆ. ಒಪ್ಪಿಸದೆ ಇವನೇನಾದ್ರು ಮಾತಿಗೆ ತಪ್ಪಿದ್ರೆ ಕೊಡಲ್ಲ ಅಂತಂದರೆ ಯಯಾತಿಯ ದೇಶದಲ್ಲಿ ಏನಿದೆ ಹಸ್ತಿನಾವತಿಯಲ್ಲಿ ಪೂರ ಮಳೆ ಬೆಳೆ ಹೊರಟೋಗುತ್ತೆ.